ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. దీపం కంటికి దుర్గా కనబడలేలలో కొండంత దీపం ఆకాశాన హామని దీపాలే भगवत्कैङ्कर्यरूपं श्रीपूर्णिला समेत सहस्रे बेडराय स्वामी देवता प्रीत्यर्थं तस्याः यजमानस्याः गोत्रोद्भवस्याः कृष्णगोत्रोद्भवस्याः सम्मदेस्याः पद्मावती नाम्नीः विराट् साई नामधेयस्य चान्द्रिक साई नामधेयस्य सह कुटुम्ब ऐश्वर्या वृद्ध्यर्थं धर्मार्थाः काम ತುಂಬಾ ಅದ್ಭುತವಾದಂತಹ ಶಿಲೆ ಸರ್ ಇದು. ಈ ಕಾಲದಲ್ಲಿ ಬ್ಯಾಟರಾಯ ಸ್ವಾಮಿ ಅಂದ್ರೆ ಎಂಟೋನ ಸ್ವಾಮಿಗೆ ಸಂಬಂಧಪಟ್ಟಿದೆ ವಿಷಯ ಇದ್ದಿದ್ದೇನೆ. ओम दामोदराय नमः. ओम चंद्राय गोत्रंद्र स्वामिने नमः. शंकराय सूर्यदाय नमः. कृष्णाय नमः. विघ्नाय नक्षत्राय वेंकटाय नमः. सनकाय महायोगी पूजिताय नमः. देवजत्रोगानंद हित संगणधये दिनाथ श्री वेंकटनिवासाय श्रीनिवासाय मंगलम. लक्ष्मी जनला शांता साक्षात् श्रीमत्समक्षसे शरणंजनाय सर्वेषां श्रीरंगेशाय मंगलम. अस्तु श्री स्तनकस्तूरी वासनाद्वाहिः सर्वेशास्त्रेबडराय स्वामिनः वेदोक्तमङ्गलदिव्यनीराजनान् सन्दर्शयामि रक्षान् धारयामि नमस्करोमि. जयेन्द्रा रमण गोविन्द. दीर्घमायुः सन्त्वासिं ಆರೋಪ ಅಂತೇಳಿ ಅಷ್ಟೇ. ಆರೋಪ ಬಂದಿದ್ದಾರೆ. ಅವರಿಗೆ ಚಿಕ್ಕುಟ್ಟಳ್ಳಿ ಗ್ರಾಮದ ಪರವಾಗಿ ವಿಶೇಷವಾದಂತ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ರೇಖಪತಿ ರಾಯ್ ಅಧ್ಯಕ್ಷರು, ಸ್ವಾಮಿ ದೇವಸ್ಥಾನದ ಕಮಿಟಿ ರೇಖಪತಿ ಅಧ್ಯಕ್ಷರು, ಗಂಗ್ಲಪ್ಪ ನಮ್ಮ ಬ್ಯಾಂಕ್ ನಿರ್ದೇಶಕರು, ಸಹಕಾರ ಸಂಘದ ಕೋರ್ತಾ ಇದ್ದೀನಿ. ಅದೇ ರೀತಿ ಚಲಪತಿನ ಗಂಗರಾಜ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಸ್ವಾಗತ ಇದ್ದೀನಿ. ಅದೇ ರೀತಿ ಹಾಕ್ತಾರೆ, ಅವ್ರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಚಲಪತಿ ಮಾಜಿ ಸದಸ್ಯರು, ಈಗ ಹಾಲಿ ಸದಸ್ಯರು ಕೂಡ ಇತ್ತು. ಅದಕ್ಕೆ 1996 ಅನ್ಸುತ್ತೆ, 97-98 ನನಗೆ ಕರ್ಕೊಂಬಂದು ತೋರಿಸಿದ್ರು. ಆ ದೇವಸ್ಥಾನ ತೋರಿಸಿದ್ಮೇಲೆ ನಮ್ಮ ಚಿಕ್ಕಪ್ಪ ಅವ್ರನ್ನು ನಾನು ಅದ್ರ ಬಗ್ಗೆ ಮಾತಾಡಿದೆ, ಹಿರಣ್ಯಗೌಡರನ್ನ. ಅದಕ್ಕೆ ಮೊದಲು ನಾವು ಚಂದ್ರಬಾಬು ನಾಯ್ಡು ಹತ್ರ ಹೋಗಿದ್ವಿ. ಅದು ಆಂಧ್ರ ಗಡಿ ಭಾಗದಲ್ಲಿತ್ತು, ಆಂಧ್ರದಲ್ಲಿತ್ತು. ಆ ಆಂಧ್ರದಲ್ಲಿ ಇದ್ದಿದ್ದಕ್ಕೆ ಚಂದ್ರಬಾಬು ನಾಯ್ಡು
PA ಒಬ್ರಿದ್ರು ಕುಪ್ಪಮ್ಮಲ್ಲಿ ಮನೋಹರ್ ಅಂತ, ಅವ್ರ ಮುಖಾಂತರ ಹೈದರಾಬಾದ್ಗೆ ಹೋಗಿ ಅವ್ರ ಹತ್ರ ಮಾತಾಡ್ಕೊಂಡು ಹೈದರಾಬಾದ್ಗೆ ಇವ್ರನ್ನೆಲ್ಲ ಕರ್ಕೊಂಡೋಗಿ ಅಲ್ಲಿ ಚಂದ್ರಬಾಬು ನಾಯ್ಡು ಹತ್ರ ಇಂಟರ್ವ್ಯೂ ತಗೊಂಡು ಅವ್ರಿಗೆಲ್ಲ ಇದ್ರ ಬಗ್ಗೆ ಎಲ್ಲ ವಿಶ್ಲೇಷಣೆ ಮಾಡಿದ್ಮೇಲೆ ನಮ್ಮ ತಿರುಪತಿ ತಿರುಮಲ ದೇವಸ್ಥಾನ ಟ್ರಸ್ಟ್ ಇಂದ ಅವರು ಸ್ವಲ್ಪ ಅಮೌಂಟ್ ಕೊಡ್ತೀವಿ ಅಂತ ಹೇಳಿದ್ರು. ಯಾವ ತರ ಅಂದ್ರೆ ನೀವೊಂದು 2 ಲಕ್ಷ ಹಾಕಿದ್ರೆ ನಾವು 18 ಲಕ್ಷ ಕೊಡ್ತೀವಿ, 10%ಗೆ ನಾವು ಇದು ಕೊಡ್ತೀವಿ ಅಂತ. ಕೊನೆಗೆ ನಾನು ಕರ್ಕೊಂಡ್ಬಂದು ಮತ್ತೆ ನಮ್ಮ ಚಿಕ್ಕಪ್ಪ ಅವ್ರನ್ನ ತೋರಿಸಿದ್ರೆ 1 ಲಕ್ಷಕ್ಕೆ ಚೆಕ್ ಬರೆದು ಬಿಟ್ಟಿದ್ರು. ಅವತ್ತು ಫ್ಲೈಟ್ ಬುಕ್ ಆಗೋಗಿತ್ತು, ಹೊರಡಕ್ಕೆ ರೆಡಿ ಆಗಿದ್ರು. ನನಗೆ ಈ ಚೆಕ್ ನನಗೆ ತೋರಿಸಿದ್ರು 1 ಲಕ್ಷ. ಮತ್ತೆ ಆ ಚೆಕ್ ಕ್ಯಾನ್ಸಲ್ ಮಾಡಿಸಿ 2 ಲಕ್ಷ ಮಾಡಿಸಿ ಚೆಕ್ನ. ಅವತ್ತು ಆ ಚೆಕ್ ಮಾಡಿದ್ದಕ್ಕೆ ಇವರು ಕಾರುವೇಟಿ ಕೊಂಡ. ಆಮೇಲೆ ತಿರುಪತಿ ದೇವಸ್ಥಾನಂ ಅವರು ಆಂಧ್ರ ಗೌರ್ಮೆಂಟ್ ಅವರು ಇನ್ವಾಲ್ವ್ ಆಗಿದ್ದು ಸುಮಾರು 20 ಲಕ್ಷ ಆಗ್ಲೇ ಬಂದು ಆ ಅಭಿವೃದ್ಧಿ ಕಾರ್ಯಗಳಾಗಿದ್ದು. ಮತ್ತೆ ಆ ಸುತ್ತಮುತ್ತಲು ಎಲ್ಲಾ ಗ್ರಾಮಗಳವರು ನೀವು ಇರ್ಬೋದೇನಾದ್ರಲ್ಲಿ ನಮ್ಮ ಪೈಪಲ್ಲಿ ಸುತ್ತಮುತ್ತಲು ಎಲ್ಲಾ ಗ್ರಾಮಸ್ಥರು ಸೇರಿ ಅಲ್ಲಿ ನಿಮಗಾದ್ರೂ ಈಗ MLA ಅವರು ಹಳ್ಳಿಯಿಂದ ಬೆಟ್ಟದ ಮೇಲೆ ಹತ್ತಕ್ಕೆ ನಮ್ಮ ಸಮೃದ್ಧಿ ಮಂಜುನಾಥ್ ಅವರು ಸಹಾಯ ಮಾಡಿ ಫುಲ್ ಸಿಮೆಂಟ್ ರೋಡ್ ಮಾಡಿಸಿ ಅವ್ರು ಇದು ಮಾಡಿದ್ದಾರೆ ಇಂಥ ದೇವಸ್ಥಾನಕ್ಕೆ. ಆ ಟೈಮಲ್ಲಿ ಅದೂ ಇರ್ಲಿಲ್ಲ. ಆಲಂಗೂರು ದೇವಸ್ಥಾನದ ಆಲಂಗೂರು ಅವ್ರು ಇದ್ರು, ಆಲಂಗೂರು ಅವರು ಕರ್ಕೊಂಡ್ ಬಂದಿದ್ವಿ. ಅವತ್ತು ನಾವೇ ಜನಗಳೇ ಸೇರಿ ಒಂದೊಂದು ಹಳ್ಳಿಯವರು ಒಂದೊಂದು ದಿನ ಅಂದ್ಬಿಟ್ಟು ಬೆಟ್ಟಕ್ಕೆ ರಸ್ತೆ ಮಾಡಿರುವಂತ ಇದು ಇದೆ. ಅಂತೆ ಪುರಾತನ ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡೋದ್ರಿಂದ ನಿಮಗೂ ನಿಮ್ಮ ಹಳ್ಳಿಗೂ ತುಂಬಾ ಒಳ್ಳೇದಾಗುತ್ತೆ. ಇದಕ್ಕೆ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅವ್ರಿಗೆಲ್ಲ ಒಳ್ಳೇದಾಗ್ಲಿ. ನಮ್ಮ ಇವರು ಹೇಳ್ತಾರೆ ಈಗ ಅಡಿಗ್ತಾನೆ ಒಳಗೆ ಇವರು ನಮ್ಮ ರವೀಂದ್ರನಾಥ್ ಇದೇ ಊರು ಇವ್ರು ನಾನು 50,000 ದೇವಸ್ಥಾನಕ್ಕೆ ಹಾಕ್ಬಿಟ್ಟು ಇದ್ ಮಾಡಿದಿರಣ ಅಂತ ಹೇಳಿದ್ರು ಇವಾಗ ರವೀಂದ್ರನಾಥ್. ತುಂಬಾ ಸಂತೋಷ ಆಯ್ತು ನನಗೆ. ನಾವು ಹೋಗಿ ಅವತ್ತೆಲ್ಲ ಒಂದು ಅರ್ಧ ದಿನ ಟೈಮ್ ವೇಸ್ಟ್ ಆದ್ರೂ ಕೂಡ ಅವರು ಸ್ವಲ್ಪ ಅನುಕೂಲ ಮಾಡಿಕೊಟ್ವಿ. ಅವರು ತಗೊಂಬಂದು ಇಲ್ಲಿ ಇದ್ ಮಾಡಿರೋದಕ್ಕೆ ಅವ್ರಿಗೂ ಒಳ್ಳೇದಾಗ್ಲಿ, ಇಡೀ ನಮ್ಮ ಇದಕ್ಕೆ ಒಳ್ಳೇದಾಗ್ಲಿ. ನಮ್ಮ MLA ಸಾಹೇಬ್ರಿಗೆ ಇನ್ನ ಏನಾದ್ರೂ ಈ ದೇವಸ್ಥಾನದ ಸುತ್ತಮುತ್ತಲ ನೋಡ್ತಾ ಇದ್ರೆ ಒಳ್ಳೆ ಪ್ರಕೃತಿ ಇದೆ. ಇಲ್ಲಿ ಸಣ್ಣ ಪುಟ್ಟ ಮದುವೆಗಳು ಮಾಡುವಂತ ಅನುಕೂಲಗಳು ಇಲ್ಲಿದೆ ಅನ್ಸುತ್ತೆ. ಏನಾದ್ರು ಸ್ವಲ್ಪ ಅದಕ್ಕೆ ಅನುಕೂಲ ಮಾಡಿಕೊಟ್ರೆ, ಏನಾದ್ರು ಒಂದು ಪವನಾಗಿನ ಚಿಕ್ಕದಾಗಿ ಒಂದು ಹಾಕೊಟ್ರೆ ಒಂದು ಸಣ್ಣದಾಗಿ ಮದುವೆಗಳು ಮಾಡ್ಕೊಳ್ಳುವಂತವ್ರಿಗೆ ಅನುಕೂಲ ಆಗುತ್ತೆ. ಒಂದು 100-200 ಜನ ಸೇರ್ಕೊಂಡು ಮದುವೆಗಳು ಮಾಡುವಂತ ಅನುಕೂಲ ಆಗುತ್ತೆ. ಅದೊಂದು ನೀವು ಮಾಡಿಕೊಡಿ. ಈ ದೇವಸ್ಥಾನ ಇಷ್ಟು ಚೆನ್ನಾಗಿದೆ, ದಯವಿಟ್ಟು ಮಾಡಿಕೊಡಿ ಅಂತ ನಿಮ್ಮನ್ನ ಕಳಕಳಿಯಿಂದ ಕೇಳ್ಕೊಳ್ತಾ ಮಾತು ಮುಗಿಸ್ತಾ. ನಮಸ್ಕಾರ. ಏನು ಶುಭ ಸಂಜೆ. ಇವತ್ತು ಮಿನಿ ತಿರುಮಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ಬರ್ತಾ ಇದ್ರೆ ಆ ಥರ ಇತ್ತು. ಒಳ್ಳೆಯ ದೇವಸ್ಥಾನ. ಎಲ್ಲ ಗ್ರಾಮಸ್ಥರು, ನಮ್ಮ ಬಿಚ್ಗುಂಡ್ಲಗಲ್ಲಿ ಗ್ರಾಮ ಪಂಚಾಯತ್ ಎಲ್ರಿಗೂ ದೇವರ ಆಶೀರ್ವಾದದಿಂದ ದೇವಸ್ಥಾನ ಚೆನ್ನಾಗಿದೆ. ಅದು ಹಳೆಯ ದೇವಸ್ಥಾನ, ಬ್ಯಾಟರಾಯ ದೇವಸ್ಥಾನ. ಅಂದ್ರೆ ಮುಳಬಾಲ್ ತಾಲೂಕಲ್ಲಿ ಒಂದೇ ದೇವಸ್ಥಾನ ಇರೋದು. ಅದು ಬಹಳ ಸಂತೋಷ. ಇದಕ್ಕೆ ಎಲ್ಲ ಸಾಥ್ ಕೊಟ್ಟ ಎಲ್ಲ ದಾನಿಗಳಿಗೂ ಸಹ ಅವರಿಗೆ ಆ ದೇವರ ಆಶೀರ್ವಾದ ಇರಲಿ. ಅದೇ ರೀತಿ ನಿಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮಂಜನವರು ಕೂಡ ಸಹ ಇದಕ್ಕೆ ಅನುದಾನ ಕೊಟ್ಟು ಒಳ್ಳೆ ರೋಡ್ ಆಗಿದೆ. ನಿಜವಾಗ್ಲೂ ಎಲ್ಲ ಒಂದು ಪ್ರೋಗ್ರಾಮ್ ಆದ್ರೂ ಇಲ್ಲಿ ಬಂದು ಆ ದೇವರ ದರ್ಶನ ಮಾಡ್ಕೊಂಡ್ಬೇಕು. ಯಾಕಂದ್ರೆ ರೈತರ ಇರೋ ಕಡೆ ಇದು. ಇಲ್ಲಿ ಕೂಡ ನಮ್ಗೆ ಇಲ್ಲಿಂದ ಕೂಡ ನಮ್ಮ ಟೊಮಾಟೊ ಮಂಡಿಗೆ ಅಂಕೈಗೌಡ ಅಂತ ಮತ್ತು ಎಲ್ಲ ರೈತರು ಎಲ್ಲರೂ ನನಗೆ ಸಾಥ್ ಕೊಟ್ಟಿದ್ದಾರೆ, ನನಗೆ ಆಶೀರ್ವಾದ ಮಾಡಿ ಇವತ್ತು ನಾನು ಇಷ್ಟು ಬೆಳಿಬೇಕಾದ್ರೂ ನಮ್ಮ ರೈತರು ಈ ದಿನ ಕೂಡ ಇವತ್ತು ದೇವಸ್ಥಾನ ಅಂತ ಕೂಡ ನಮ್ಗೆ ಖುಷಿ ಆಗ್ತಾ ಇದೆ. ಇದೇ ರೀತಿ ನಮ್ಮ ಶಾಸಕರು ಕೂಡ ಸಹ ಅನೇಕ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅನೇಕ ಕಾರ್ಯಕ್ರಮಗಳು ದೇವಸ್ಥಾನ ಉದ್ಯೋಗಕ್ಕಾಗ್ಲಿ, ಒಂದು ಶಾಲೆಗಳಾಗ್ಲಿ, ಒಂದು ಹಾಸ್ಪಿಟ್ಲ್ ಆಗ್ಲಿ, ರೋಡ್ ಆಗ್ಲಿ, ಐಮ್ಯಾಕ್ಸ್ ಇದೆ, ನೀರಿನ ವ್ಯವಸ್ಥೆ, ಅನೇಕ ಯಾವ ಊರಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ಹೋಗಿ ಕೇಳಿ ಹೇಳಿದ ತಕ್ಷಣ ಇವತ್ತು ಐಮ್ಯಾಕ್ಸ್ ಲೈಟ್ ಹಾಕ್ಬೇಕಂದ್ರೆ ಒಂದು ಪ್ರೋಗ್ರಾಮ್ ಇದೆ, ಒಂದು ಜಾತ್ರೆ ಇದೆ ಅಂದ್ರೆ ಅದ್ 4 ದಿವಸದಲ್ಲೇ ಕೊಡ್ಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಅದೇ ರೀತಿ ಅನೇಕ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲೂ ಸಹ ಅವ್ರಿಗೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಒಳ್ಳೆಯ ಒಂದು ಪದವಿ ಬೇಕು, ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಬರೋ ದಿನಗಳಲ್ಲೂ ಸಹ ನಿಮ್ಮ ಎಲ್ಲರ ಆಶೀರ್ವಾದ ಅಲ್ಲದೆ ನಮ್ಮ ಜೊತೆಯಲ್ಲೇ ಇಟ್ಕೊಂಡು ನಮ್ಮ ಜೊತೆಯಲ್ಲೇ ಕೆಲಸ ಮಾಡಿಸ್ಕೊಳ್ಳೋಣ. ಒಳ್ಳೆ ಕೆಲಸ ಮಾಡಿಸ್ಕೊಡ್ತಾ ಇದ್ದಾರೆ ಇವಾಗ ನಮ್ಮ ತಾಲೂಕಲ್ಲಿ. ಇದೇ ರೀತಿ ನಾವು ಮುಂದಿನ ತಿಂಗಳಲ್ಲೂ ಇದೇ ತರ ಅವ್ರು ನಮ್ಮ ಜೊತೆಯಲ್ಲಿ ಇಟ್ಕೊಂಡು, ನಮ್ಮ ಅಣ್ಣ ತಮ್ಮಂದರಾಗಿ ಜೊತೆಯಲ್ಲಿ ಇಟ್ಕೊಂಡು ಒಳ್ಳೆ ಕೆಲಸಗಳು ಮಾಡಿಸ್ಕೊಂಡು, ನಮ್ಮನೆ ಮಗ ನಮ್ಮ ಮುಳಬಾಲ್ ಮಗ ಅಂತೇಳಿ ನಮ್ಮ ಜೊತೆಯಲ್ಲಿ ಇಟ್ಕೊಂಡು ಒಳ್ಳೆ ಕೆಲಸಗಳು ಮಾಡಿಸ್ಕೊಳ್ಳೋಣ. ಇದಕ್ಕೆಲ್ಲ ನಮ್ಮ ರೈತ ಬಾಂಧವರು, ಎಲ್ಲ ನಮ್ಮ ಮುಖಂಡರು, ನಾಯಕರು ಎಲ್ಲರೂ ಬಂದು ಈ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಆಶೀರ್ವಾದ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಮಳೆ ಬೀಳ್ಬೇಕು, ಒಳ್ಳೆ ಬೆಳೆ ಆಗ್ಬೇಕು, ರೈತರೆಲ್ಲ ಚೆನ್ನಾಗಿರ್ಬೇಕು, ರೈತರು ಚೆನ್ನಾಗಿದ್ದಾರೆ, ನಾವೆಲ್ಲರೂ ಚೆನ್ನಾಗಿದ್ದಾಗೆ ಅಂತೇಳಿ ಇವತ್ತು ಕೂಡ ಅದೇ ನಮ್ಮ ಶಾಸಕರು ಆಲಂಗೂರು ಸೀನನ್ ಅವರು ಅಸೆಂಬ್ಲಿ ಟೈಗರ್ ಅಂತ ಇದ್ರು.
ಅದೇ ರೀತಿ ಇವತ್ತು ನಮ್ಮ ಸಮೃದ್ಧಿ ಮಂಜನ್ನು ಕೂಡ ಗಡಿ ಭಾಗದಲ್ಲಿರೋ ರೈತರಿಗೆ ಅನ್ಯಾಯ ಆಗಬಾರ್ದು ಅಂತ ಒಂದು ಗಲಾಟೆ ಮಾಡ್ತಾರೆ ಅಂದ್ರೆ ನಮ್ಮ ಸಮೃದ್ಧಿ ಮಂಜನವರು. ಅದಕ್ಕೋಸ್ಕರ ಅಂಥವ್ರು ನಮ್ಮ ಜೊತೆಲಿ ಇಟ್ಕೋಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ಜೊತೆಲಿ ಇಟ್ಕೊಂಡು ನಮ್ಮ ಜೊತೆಲಿ ಹೋಗಿ ಒಳ್ಳೆ ಕಾರ್ಯಕ್ರಮ ಮಾಡ್ಕೊಂಡು ಅಂತೇಳಿ ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ. 4 ಮಾತು ಮಾತಾಡಬೇಕು. ಬ್ಯಾಟ್ರಾನ್ ಸ್ವಾಮಿಯ ಸಂಧಾನಕ್ಕೆ ಕರೆದು ನಮ್ಮ ದೊಡ್ಡಗುಟ್ಟಳ್ಳಿ ಮತ್ತು ಚಿಕ್ಕಗುಟ್ಟಳ್ಳಿ ಎಲ್ಲ ಗ್ರಾಮಸ್ಥರು ಕೂಡ ಆಶೀರ್ವಾದವನ್ನು ಕೊಟ್ಟು ಬ್ಯಾಟ್ರಾನ್ ಸ್ವಾಮಿ ಆಶೀರ್ವಾದವನ್ನು ತಾವು ಮಾಡಿಸಿ ಕಳಿಸ್ತಾ ಇದ್ದೀರಿ. ಭಗವಂತನ ಆಶೀರ್ವಾದ ಇಲ್ಲದೆ ಈ ಪ್ರಪಂಚದಲ್ಲಿ ಏನು ನಡೆಯಲ್ಲ ಅಂತ ಒಂದು ನಂಬಿಕೆ ನಮ್ಗೆ ಹುಟ್ಟಾಗಿದೆ. ಎಲ್ಲೋ ಇಂದ ಶ್ರೀನಿವಾಸಪುರ ತಾಲೂಕು ಕುಪ್ಪಳ್ಳಿ ಗ್ರಾಮದಲ್ಲಿ ಹುಟ್ಟಿ ಕೂಲಿ ಮಾಡಿಕೊಂಡು ಮಿಡ್ಲ್ ಸ್ಕೂಲ್, ಹೈಸ್ಕೂಲು, ಕಾಲೇಜ್ ಓದಿ ಡಿಗ್ರಿ ಕಾಲೇಜಲ್ಲಿ ರಿಯಲ್ ಎಸ್ಟೇಟ್ ಕೆಲಸ ಮಾಡಿಕೊಂಡು ಇವತ್ತು ಮುಳಬಾಗಲ್ ತಾಲೂಕಿಗೆ ಶಾಸಕನಾಗ್ತೀರಿ ಅಂತಂದ್ರೆ ಬಹುಶಃ ದೇವ್ರ ಇಚ್ಛೆ ಇಲ್ಲದೆ ಏನಾಗಲ್ಲ. ಮುಂದೆ ನಮ್ಮ ಶಂಕರಣ್ಣ ಏನೋ ಹೇಳ್ತಾ ಇದ್ರು, ಆಶೀರ್ವಾದ ಬ್ಯಾಟ್ರಾನ್ ಸ್ವಾಮಿ ಕೊಟ್ಟಿದ್ದಾರೆ, ಮುಂದಿನ ಸಚಿವರಾಗ್ತೀರಿ ಅಂತ. ಆಗ್ತೀನೋ ಇನ್ನೂ ನನಗೆ ಗೊತ್ತಿಲ್ಲ. ಸಿಕ್ಕಿರ್ತಕ್ಕಂಥ ಅವಕಾಶವನ್ನ ದುರ್ಬಳಕೆ ಮಾಡಿದೆ. ಇವನು ಕೆಟ್ಟವನ್ ಬಂದಿದ್ನು ಅಂತ ಒಂದು ಕೆಟ್ಟಸ್ ತಗೊಂಡೆ ಹೋಗ್ತಕ್ಕಂಥ ಮಾತನ್ನು ನಾನು ಕೊಡ್ತೀನಿ. ಇವತ್ತು ಅಲ್ಪ ಸ್ವಲ್ಪ ಸರ್ಕಾರ ಇಲ್ಲದೇ ಇದ್ರು ಕೂಡ ಇವತ್ತು ಈ ಸರ್ಕಾರದಲ್ಲಿ ಏನ್ ನಡೀತೆ ಅಂತ ಒಂದು ಮಗು ಕೂಡ ಹೇಳ್ತಾರೆ. ಇವತ್ತು ಗ್ಯಾರಂಟಿಗಳ ಅವಾಂತರದಿಂದ ಇವತ್ತು ಇಡೀ ನಮ್ಮ ಕರ್ನಾಟಕ ಹಾಳಾಗಿದೆ. ಈ ರೋಗ ಇಡೀ ಸೌತ್ ಇಂಡಿಯಾಗೆ ಹಬ್ಬಿದೆ. ಈಗ ಪಕ್ಕ ತಮಿಳ್ನಾಡು ಕೂಡ ಹೊರಟೋಗಿದೆ ಈ ಗ್ಯಾರಂಟಿಗಳು. ಬಹುಶಃ ಇದೇ ರೀತಿ ಮುಂದಿನ ದಿವಸ ಹೋಗ್ತಾ ಇದ್ರೆ ನೆಕ್ಸ್ಟ್ ಜನರೇಷನ್ ಮಕ್ಕಳು ತುಂಬಾ ಹೀನಾಯ ಮಟ್ಟಕ್ಕೆ ಹೋಗ್ತಾರೆ. ಯಾಕಂದ್ರೆ ಈಗಾಗಲೇ ತಮಗೆ ಗೊತ್ತಿದೆ, ಸಾಫ್ಟ್ವೇರ್ ಕೆಲಸ ಎಲ್ಲ ಕೀಳ್ತಾ ಇದ್ದಾರೆ, ಎಲ್ಲಾ ಸಾಫ್ಟ್ವೇರ್ ಕೀಳ್ತಾ ಇದ್ದಾರೆ. ಯಾಕಂದ್ರೆ ಬಂದ್ಮೇಲೆ 10 ಜನ ಮಾಡ್ತಕ್ಕಂಥ ಸಾಫ್ಟ್ವೇರ್ ಒಂದೇ ಮುಗಿಸ್ತಾ ಇದೆ. ಇವತ್ತು ಆ ಮಟ್ಟಕ್ಕೆ ಹೋಗ್ಬೇಕಾದ್ರೆ ಮುಂದಿನ ಪೀಳಿಗೆ ಏನಾಗುತ್ತೆ ಅನ್ನೋ ಭಯ ವಾತಾವರಣದಲ್ಲಿ ಬದುಕ್ತಾ ಇದೀವಿ. ಈ ಸಂದರ್ಭದಲ್ಲಿ ರಾಜಕಾರಣ ಖಂಡಿತವಾಗ್ಲೂ ನಾವು ಏನ್ ಕನಸು ಕಟ್ಕೊಂಡು ರಾಜಕಾರಣಕ್ಕೆ ಬಂದ್ವೋ, ಒಂದು ಅಭಿವೃದ್ಧಿ ಕೆಲಸ ಮಾಡ್ಬೇಕಂದಾಗ ಸರ್ಕಾರ ನಮ್ಮ ಜೊತೆಲಿದ್ದಾಗ ಏನ್ ಬೇಕೋ ಮಾಡ್ಬೋದು. ಸರ್ಕಾರ ಇಲ್ದಾಗ ಅವ್ರು ಕೊಡ್ತಕ್ಕಂಥ, ಯಾಕಂದ್ರೆ ನಮ್ಮ ಮನೇಲಿ ನಾವು ಸ್ವಂತ ಊಟ ಮಾಡೋಕ್ಕೂ ಪಕ್ಕದ ಮನೆ ಊಟ ಮಾಡೋಕ್ಕೂ ತುಂಬಾ ವ್ಯತ್ಯಾಸ ಇರ್ತದೆ. ಈಗ ನಮ್ಮ ಮನೆ ಊಟ ಇದ್ರೆ ಖಂಡಿತವಾಗಿ ನಾವ್ ಏನ್ ಬೇಕು ಹಾಕ್ಸ್ಕೊಂಡ್ ತಿನ್ಬೋದು. ಬಟ್ ಪಕ್ಕದ ಮೇಲೆ ಹೋದ ಅವ್ರು ಏನ್ ಕೊಡ್ತಾ ಅದೇ ನಾವು ತಿನ್ಬೇಕಾಗುತ್ತೆ. ಆ ಸಂದರ್ಭ ಇವತ್ತು ಉತ್ಪತ್ತಿ ಆಗಿದೆ. ಸಂಧ್ಯಾ ಇನ್ನು ಕಳೆದ ಹಬ್ಬಕ್ಕೆ ನಾನು ಬರ್ಬೇಕಾಗಿತ್ತು, ಬಂದಿರ್ಲಿಲ್ಲ. ಸಾಕಷ್ಟು ಜನ ನಮ್ಮ ರೆಡ್ಡಪ್ಪನವರು, ನಮ್ಮ ನಾಗಣ್ಣವರು ಎಲ್ಲರೂ ಸೇರಿ ಬಲವಂತ ಮಾಡಿ ಕರೆದ್ರು, ಬರಕ್ಕಾಗ್ಲಿಲ್ಲ. ಸಂದರ್ಭಕ್ಕೆ ಇವತ್ತು ಬಂದು ನಿಮ್ಮೆಲ್ಲರ ಆಶೀರ್ವಾದ ಪಡೆದು ಹೋಗ್ತಾ ಇದ್ದೀನಿ. ಇದೇನು ಬರ್ಬೇಕಾದ್ರೆ ಒಳ್ಳೆ ಟೂರಿಸಂ ತರ ಇದೆ. ಈ ಬೆಟ್ಟವನ್ನು ನೋಡ್ತಿದ್ರೆ ಇಡೀ ಸುತ್ತಮುತ್ತ ಆಂಧ್ರದಿಂದ ಹಿಡಿದು ಕರ್ನಾಟಕ ಎಲ್ಲ ಕಾಣಿಸ್ತಾ ಇದೆ. ಮುಂದಿನ ದಿವಸ ಪ್ರವಾಸೋದ್ಯಮ ನಿಗಮಕ್ಕೆ ಕರ್ಕೊಂಡ್ಬಂದು ಇದನ್ನ ತೋರಿಸಿ, ಈಗಾಗಲೇ ನಮ್ಮ ಚಲಪತಿ ಅವರು ಇದನ್ನ ಮೊದಲೇ ತೋರಿಸಿದ್ರು, ಈ ದೇವಸ್ಥಾನವನ್ನ ಮೊದಲೇ ತೋರಿಸಿದ್ರು. ಸೊ ತೋರಿಸಿ ಇಂಥ ಪೌರಾಣಿಕ ಪುರಾತನ ದೇವಸ್ಥಾನ ತೋರಿಸಿ, ನಾವು ತೋರಿಸಿದಷ್ಟು ಏನಾಗುತ್ತೆ ಅಂದ್ರೆ ಈ ಕಳಕಾಕರ ಜಾಸ್ತಿ ಆಗ್ಬಿಡ್ತಾರೆ. ಪುರಾತನ ದೇವಸ್ಥಾನ ಅಂತಂದ್ರೆ ಇದೋ ದಿಂಟ್ಲೆ ಏಮೋ ನಿಧಿ ಉಂದಿ ಅಂದ್ಬಿಟ್ಟು ನೈಟ್ ಬಂದು ಇತ್ತಾಕ್ಬಿಡ್ತಾರೆ. ಆ ನಿಧಿ ಉಂದಿ ಹಿಂಗ ಒಂದು ತಿಳಿದು. ಸೊ ಅದರಿಂದ ಅದೇ ಪರಿಸ್ಥಿತಿ ಕೂಡ ಇಲ್ಲ ಆಯ್ತು. ನೀವು ತೋರಿಸಿದ್ರಿ, ಲಾಸ್ಟ್ ಬಂದು ತೋರಿಸಿದ್ರಿ ಅಲ್ಲ, ಅದಕ್ಕೆ ಮೊದಲೇ ಆಗೋಗಿತ್ತಾ? ಸೊ ಅದರಿಂದ ಬಹುಶಃ ನೀವು ತೋರಿಸೋದು ಒಳ್ಳೆ ಉದ್ದೇಶದಿಂದ, ಅದಾಗೋದು ಇನ್ನೊಂದು ಉದ್ದೇಶದಿಂದ. ಸೊ ಅದರಿಂದ ಮುಂದಿನ ದಿವಸದಲ್ಲಿ ಈ ನಮ್ಮ ಬ್ಯಾಟ್ರಾನ್ ಸ್ವಾಮಿ ದೇವಸ್ಥಾನವನ್ನ ತುಂಬಾ ಎತ್ತರ ತಗೊಂಡು ಹೋಗತಕ್ಕಂಥ ಕೆಲಸವನ್ನ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳ್ತಾ, ಈಗ ಗ್ರಾಮ ಪಂಚಾಯತ್ ಎಲೆಕ್ಷನ್ ಬಂದಿರೋದ್ರಿಂದ ಅದ್ರ ಬಗ್ಗೆ ಎಲ್ಲರ ನಾಯಕರು ಫೋಕಸ್ ಮಾಡಿ ನಮ್ದನ್ನ ಗ್ರಾಮ ಪಂಚಾಯತ್ ಗೆಲ್ಸಕ್ಕಂತ ಕಾರ್ಯಕ್ರಮ ಮಾಡೋಣ ಅಂತ ಹೇಳ್ತಾ, ಇಷ್ಟು ಸಹಕಾರ ಕೊಟ್ಟಿದ್ದಕ್ಕೆ ನನ್ನ ಜೊತೆ ಇವತ್ತು ನಮ್ಮ ಬಣ್ಣ ಲಕ್ಷ್ಮಣವರು, ಜಗದೀಶಣ್ಣವರು, ನಮ್ಮ ಮುನ್ಸಾಮಗೌಡರು, ನಮ್ಮ ರಘುಪತಣ್ಣವರು, ಡಾಕ್ಟರ್ ಪ್ರಕಾಶ್ ಅಣ್ಣವರು ಹಾಗೂ ನಮ್ಮ ಸತ್ಯಣ್ಣವರು, ನಮ್ಮ ಶಂಕರಣ್ಣವರು, ನಮ್ಮ ಶಂಕರಪ್ಪನವರು, ರಮೇಶ್ ಅಣ್ಣವರು ಮತ್ತು ಸಂತೋಷ್ ಅವರು ಎಲ್ಲರೂ ಭಾಗವಹಿಸಿದ್ದಾರೆ. ಎಲ್ಲರೂ ಭಾಗವಹಿಸಿ ಇವತ್ತು ಕಾರ್ಯಕ್ರಮವನ್ನು ಪಡೆದು ಇಲ್ಲಿಂದ ನಿಮ್ಮ ಆಶೀರ್ವಾದ ಪಡೆದು ಬ್ಯಾಟ್ರಾನ್ ಸ್ವಾಮಿ ಆಶೀರ್ವಾದ ಪಡೆದು ಹೋಗ್ತಾ ಇದ್ವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾಡಿರೋದು ಹಂಗೇನ ಸರ್, ಈ ಕಡೆ ಏನೋ ಮದುವೆ ಪಾಪ್ಯುಲೇಷನ್ ಅಣ್ಣ. ಎಲ್ಲ ಚೆನ್ನಾಗಿದೆ, ರೋಡ್ ಚೆನ್ನಾಗಿದೆ, ಕರೆಂಟ್ ಚೆನ್ನಾಗಿದೆ, ಕಾಂಪೌಂಡ್ ಚೆನ್ನಾಗಿದೆ. ಒಂದ್ ಸ್ವಲ್ಪ ಏನಾದ್ರು ಒಂದು ಚೌಟ್ರಿ ಆಗ್ಬಿಟ್ರೆ